ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕಾಮೆಟ್ ಚಾರ್ಟ್ ಅವರು ಮಾಡ್ತಿರೋ ಒಂದು ವರ್ಕ್ ಫ್ರಮ್ ಹೋಮ್ ರೆಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ ಜೂನಿಯರ್ ಎಂಟರ್ಪ್ರೈಸ್ ಅಕೌಂಟ್ ಎಕ್ಸಿಕ್ಯೂಟಿವ್. ಇದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಹಾಗೂ ಫುಲ್ ಟೈಮ್ ಜಾಬ್ ಆಗಿರುತ್ತೆ. ಸೊ ಇದರ ರಿಲೇಟೆಡ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಸೊ ಜಾಬ್ ರೋಲ್ ನೋಡೋದಾದ್ರೆ ಜೂನಿಯರ್ ಎಂಟರ್ಪ್ರೈಸ್ ಅಕೌಂಟ್ ಎಕ್ಸಿಕ್ಯೂಟಿವ್, ಕಂಪನಿ ಬಂದು ಕಾಮೆಟ್ ಚಾರ್ಟ್. ವರ್ಕ್ ಟೈಪ್ ನೋಡೋದಾದ್ರೆ ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ 0 to 1 year ಎಕ್ಸ್ಪೀರಿಯನ್ಸ್ ಇರಬೇಕು. ಫ್ರೆಷರ್ಸ್ ಬೇಕಾದ್ರೆ ಅಪ್ಲೈನ ಮಾಡ್ಬೋದು. ಇನ್ನು ಲೊಕೇಶನ್ ಲೈಕ್ ಗ್ಲೋಬಲಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ, ನೀವು ಅಪ್ಲೈ ಮಾಡ್ಬೋದು. ಈ ಕಾಮೆಟ್ ಚಾರ್ಟ್ ಏನು ಅಂದರೆ ಒಂದು ಟೆಕ್ನಾಲಜಿ ಕಂಪ್ನಿ. ಇದರ ಕೆಲಸ ಏನಂದರೆ ಲೈಕ್ ಯಾವುದಾದ್ರು ಕಂಪ್ನಿಗಳಿಗೆ ಚಾಟ್, ವಾಯ್ಸ್ ಕಾಲಿಂಗ್ ಅಥವಾ ವಿಡಿಯೋ ಕಾಲಿಂಗ್ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂದರೆ ಅದನ್ನ ಪ್ರೊವೈಡ್ ಮಾಡೋದೇ ಇವರ ಕೆಲಸ ಆಗಿರುತ್ತೆ. ಈಗ ಎಕ್ಸಾಂಪಲ್ ನೋಡೋದಾದ್ರೆ ಯಾವ್ದಾದ್ರು ಒಂದು ಡೇಟಿಂಗ್ ಆ್ಯಪ್ ಇರ್ಬೋದು, ಅದು ಇದನ್ನ ಯೂಸ್ ಮಾಡ್ಬೋದು. ಲೈಕ್ ಆ ಡೇಟಿಂಗ್ ಆ್ಯಪ್ಗೆ ಅವರೇ ಒಂದು ಸಪ್ರೇಟ್ ಚಾಟ್ ಪ್ಲಾಟ್ಫಾರ್ಮ್ ಅಥವಾ ವಿಡಿಯೋ ಪ್ಲಾಟ್ಫಾರ್ಮ್ನ ಬಿಲ್ಡ್ ಮಾಡೋಕ್ಕಾಗಲ್ಲ. ಅದು ಬಿಲ್ಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಇವರು ಪ್ರೊವೈಡ್ ಮಾಡ್ತಾರೆ. ಇನ್ನು ಡಾಕ್ಟರ್ ಕನ್ಸಲ್ಟೇಷನ್ ಆ್ಯಪ್ ಬೇಕಿರುತ್ತೆ, ಅಂಥವ್ರಿಗೆ ಲೈಕ್ ಚಾಟ್ ಅಥವಾ ವಿಡಿಯೋ ಕಾಲಿಂಗ್ ಇದನ್ನೆಲ್ಲ ಪ್ರೊವೈಡ್ ಮಾಡ್ತಾರೆ. ಈಗ ಯಾವ್ದಾದ್ರು ಒಂದು ಇದನ್ನ ಯೂಸ್ ಮಾಡ್ಕೊಂಡು ನಾವೇ ಒಂದು ಆ್ಯಪ್ನ ಬಿಲ್ಡ್ ಮಾಡ್ಬೋದು. ಈ ರೀತಿ ಸಿಂಪಲಾಗಿ ನೀವು ತಿಳ್ಕೊಳ್ಳಿ. ಇನ್ನು ಬೈಯರ್ ಸೆಲ್ಲರ್ಸ್ಗೆ ಇವ್ರಿಗೆಲ್ಲ ಯೂಸ್ ಆಗೋ ಥರ ಹೆಲ್ಪ್ ಮಾಡ್ತಾರೆ. ಇಲ್ಲಿ ನೀವು ನೋಡೋದಾದ್ರೆ ಇವರಿಗೆ 50,000+ ಕಸ್ಟಮರ್ಸ್ ಇದ್ದಾರೆ. ಇನ್ನು ಜಾಬ್ ರೋಲ್ನ ನೋಡೋದಾದ್ರೆ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ನೀವು ಕಸ್ಟಮರ್ಸ್ನ ಈ ಕಂಪ್ನಿಗೆ ತರೋದೇ ನಿಮ್ಮ ಕೆಲಸ ಆಗಿರುತ್ತೆ. ಸೊ ನೀವು ಜೂನಿಯರ್ ಎಂಟರ್ಪ್ರೈಸ್ ಅಕೌಂಟ್ ಎಕ್ಸಿಕ್ಯೂಟಿವ್ ಅಂತ ಲೈಕ್ ಈ ರೋಲಲ್ಲೇ ನಿಮಗೆ ಸ್ವಲ್ಪ ಐಡಿಯಾ ಬಂದ್ಬಿಡ್ಬೋದು ನಿಮ್ಮ ಕೆಲಸ ಏನಿರುತ್ತೆ ಅಂತ. ಈಗ ಆಲ್ರೆಡಿ 50,000+ ಕಸ್ಟಮರ್ಸ್ ಇದ್ದಾರೆ. ಇದೇ ರೀತಿ ಯಾರು ಕ್ಲೈಂಟ್ಸ್ ಇರ್ತಾರಲ್ಲ ಅವರಿಗೆ ನೀವು ಏನು ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಆ ಕಸ್ಟಮರ್ಸ್ನ ತರೋದೇ ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ನಿಮ್ಮ ವರ್ಕ್ ಏನಾಗಿರುತ್ತೆ ಅಂದರೆ ನೀವು ಕಾಲ್ ಅಥವಾ ಇಮೇಲಲ್ಲಿ ಕಸ್ಟಮರ್ಸ್ ಜೊತೆ ಚಾಟ್ ಅಥವಾ ಮಾತಾಡೋದಾಗಿರುತ್ತೆ. ಇನ್ನು ನಿಮ್ಮ ವರ್ಕ್ ಆಲ್ರೆಡಿ ಕಸ್ಟಮರ್ಸ್ ಇರ್ತಾರಲ್ಲ ಅವ್ರ ಹತ್ರ ಮಾತಾಡೋದಾಗಿರ್ಬೋದು, ಅಥವಾ ಅವ್ರಿಗೆ ಏನಾದರೂ ಸರ್ವಿಸ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಅಥವಾ ಹೊಸ ಕಸ್ಟಮರ್ಸ್ನ ತರೋದಾಗಿರುತ್ತೆ. ಇನ್ನು ಇದು ಬೇಸಿಕಲಿ ಹೇಳ್ಬೇಕು ಅಂದರೆ ಒಂಥರ ಕಂಪ್ಲೀಟ್ ಸೇಲ್ಸ್ ವರ್ಕ್ ಅಂತಲೇ ಹೇಳ್ಬೋದು. ಲೈಕ್ ಇಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಒಂದು ಸಮ್ಮರಿ ಮಾಡಿದ್ದೀನಿ. ಲೈಕ್ ನೀವು ಪಾಸ್ ಮಾಡಿಕೊಂಡು ಓದಿದರೆ ಸಾಕು, ನಿಮಗೆ ಈ ಕೆಲಸ ಏನು ಅಂತ ಅರ್ಥ ಆಗೋಗುತ್ತೆ. ಇನ್ನು ಇದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬಾ? ಎಸ್, ಇದು 100% ವರ್ಕ್ ಫ್ರಮ್ ಹೋಮ್ ಜಾಬ್. ನೀವು ಎಲ್ಲಿಂದ ಬೇಕಾದರೂ ವರ್ಕ್ನ ಮಾಡ್ಬೋದು. ಇದು ಸ್ಟೂಡೆಂಟ್ಸ್ ಅಥವಾ ಹೌಸ್ ವೈಫ್ ಯಾರು ಬೇಕಾದರೂ ವರ್ಕ್ ಮಾಡ್ಬೋದು. ಇದು ಫ್ಲೆಕ್ಸಿಬಲ್ ವರ್ಕ್ ಅವರ್ಸ್ ಇರುತ್ತೆ. ಲೈಕ್ ನೀವು ಇದೇ ಟೈಮಲ್ಲಿ ಮಾಡಬೇಕು ಆ ಥರ ಏನಿಲ್ಲ. ಕ್ಲೈಂಟ್ ಯಾವಾಗ ಅವೈಲಬಲ್ ಇರ್ತಾರೆ ಆಗ ಅವ್ರಿಗೆ ಸರ್ವಿಸ್ ಪ್ರೊವೈಡ್ ಮಾಡೋದಾಗಿರುತ್ತೆ. ಇನ್ನು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದ್ರೆ 0 to 1 year ಎಕ್ಸ್ಪೀರಿಯನ್ಸ್ ಅಂದರೆ ಫ್ರೆಷರ್ಸ್ಗೆ ಬೇಕಾದರೂ ಅಪ್ಲೈನ ಮಾಡ್ಬೋದು. ಇನ್ನು ಯಾವುದೇ ಥರದ ಬಿಗ್ ಡಿಗ್ರಿ ಏನು ಬೇಕಾಗಿಲ್ಲ, ಬೇಸಿಕ್ ಯಾವುದಾದ್ರು ಒಂದು ಡಿಗ್ರಿ ಇದ್ದರೆ ಸಾಕು. ನಿಮಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ಮತ್ತು ಕಲಿಯೋಕ್ಕೆ ಆಸಕ್ತಿ ಇರಬೇಕು. ಇನ್ನು ಸ್ಕಿಲ್ಸ್ ಯು ನೀಡ್ ಅಂದರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಏನು ಸ್ಕಿಲ್ಸ್ ಬೇಕು ಅಂದರೆ ನಿಮಗೆ ಒಂದು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಯಾಕೆಂದರೆ ಲೀಡ್ನ ಸೇಲ್ಸಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಸ್ಕಿಲ್ ಇರಲೇಬೇಕಾಗುತ್ತೆ. ನಿಮಗೆ ಗೊತ್ತಿರುತ್ತೆ, ಈಗ ನೀವು ಯಾವ್ದಾದ್ರು ಒಂದು ಅಂಗಡಿಗೆ ಹೋದರೆ ಅವ್ರು ನಿಮ್ಮ ಹತ್ರ ಯಾವ ಥರ ಮಾತಾಡ್ತಾರೆ ಆ ರೀತಿಯೆಲ್ಲ ಸಾಫ್ಟಾಗಿ ಮಾತಾಡೋ ಸ್ಕಿಲ್ಸ್ ಇರಬೇಕು. ಇನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರಬೇಕು. ಇನ್ನು ಸೇಲ್ಸ್ ನಾಲೆಡ್ಜ್ ಇರಬೇಕು. ಈಗ ಈ ಕಂಪ್ನಿಗೆ ಹೋದ್ಮೇಲೆ ಈ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೀವು ತಿಳ್ಕೊಬೇಕು. ಇನ್ನು ಸೆಲ್ಫ್ ಮೋಟಿವೇಶನ್ ಇರಬೇಕು. ಈಗ ಅವರೇ ನಿಮಗೆ ಫೋರ್ಸ್ ಮಾಡಿ ವರ್ಕ್ ಮಾಡೋ ಥರ ಅಲ್ಲ, ನೀವೇ ಸೆಲ್ಫಾಗಿ ಮೋಟಿವೇಟ್ ಆಗಿ ಇದು ನನ್ನ ವರ್ಕು ಆ ಥರ ಮಾಡೋಗಿರಬೇಕು. ಇನ್ನು ಟ್ರೈನಿಂಗ್ ಮತ್ತು ಸಪೋರ್ಟ್ ಎಲ್ಲ ಇವರೇ ಕೊಡ್ತಾರೆ. ಇನ್ನು ದಿನ ಏನು ಮಾಡಬೇಕಾಗಿರುತ್ತೆ ಅಂದರೆ ಯಾರಿಗೆಲ್ಲ ಈ ಕಾಮೆಟ್ ಚಾರ್ಟ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅಂಥ ಕಸ್ಟಮರ್ಸ್ಗೆ ನೀವು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಏನೇನು ಫೀಚರ್ಸು ಬೆನಿಫಿಟ್ಸ್ ಇದೆ ಮತ್ತು ಅವ್ರಿಗೆ ಏನಾದ್ರು ಡೌಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡೋದೇ ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇದೆಲ್ಲ ನೀವು ಕರೆಕ್ಟಾಗಿ ತಿಳಿಸಿದ್ರಿ ಅಂದರೆ ಆಟೋಮೆಟಿಕಲಿ ಆ ಲೀಡ್ಸು ಸೇಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಬೇಕಷ್ಟೆ. ಇನ್ನು ಇದರಲ್ಲಿ ನಿಮಗೆ ಲೈಕ್ ಮಾರ್ಕೆಟಿಂಗ್ ಟೀಮ್, ಪ್ರಾಡಕ್ಟ್ ಟೀಮ್, ಟೆಕ್ ಟೀಮ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋಕ್ಕೆ ಸ್ವಲ್ಪ ಟಚ್ ಸಿಗುತ್ತೆ. ಬೇಸಿಕಲಿ ಹೇಳಬೇಕು ಅಂದರೆ ನೀವು ಈ ಫೀಲ್ಡಲ್ಲಿ ಇಂಪ್ರೂವ್ ಆಗ್ಬೋದು. ಇನ್ನು ಎಕ್ಸಾಕ್ಟ್ ಸ್ಯಾಲ್ರಿ ಮೆನ್ಷನ್ ಮಾಡಿಲ್ಲ. ಸೊ ನೀವು ಇಂಟರ್ವ್ಯೂವಲ್ಲಿ ಅವರು ಎಲ್ಲದನ್ನು ತಿಳಿಸ್ಕೊಡ್ತಾರೆ. ಸೊ ಇದು ಒಂದು ದೊಡ್ಡ ಕಂಪ್ನಿನೇ ಆಗಿರೋದ್ರಿಂದ ಒಳ್ಳೆ ಪ್ಯಾಕೇಜ್ ಸಿಗೋ ಚಾನ್ಸಸ್ ಇದೆ. ಸೊ ಟ್ರೈ ಮಾಡಿ. ವಾಟ್ ಈಸ್ ದ ಕಂಪ್ನಿ ಕಲ್ಚರ್ ಲೈಕ್ ಅಂದರೆ ಈ ಕಂಪ್ನಿದು ಒಂಥರ ಮೇನ್ ಮೋಟಿವ್ ಏನಂದರೆ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಸರ್ವಿಸ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಒಂದು ಫ್ರೆಂಡ್ ರೀತಿ ಹೆಲ್ಪ್ ಮಾಡೋದಾಗಿರ್ಬೋದು, ಇನ್ನು ಹೊಸ ನ್ಯೂ ಐಡಿಯಾಸ್ನ ಇದಕ್ಕೆ ತರೋದಾಗಿರ್ಬೋದು, ಇನ್ನು ಅವ್ರ ಜೊತೆ ಆನೆಸ್ಟ್ ಮತ್ತು ಕೈಂಡ್ ಆಗಿರೋದು ಇವರ ಮೋಟಿವ್. ಇನ್ನು ಇಂಟರ್ವ್ಯೂ ಪ್ರಾಸೆಸ್ ಏನಿರುತ್ತೆ ಅಂತ ನೋಡೋದಾದ್ರೆ ಫೌಂಡರ್ಸ್ ಅಥವಾ ಮ್ಯಾನೇಜರ್ಸ್ ಜೊತೆ ಒಂದು ಇಂಟರ್ವ್ಯೂ ಇರುತ್ತೆ. ಅವರು ಅಲ್ಲಿ ನಿಮ್ಮ ಸ್ಕಿಲ್ಸ್, ಇಂಟ್ರೆಸ್ಟ್ ಮತ್ತು ಸೇಲ್ಸ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ನ ಕೇಳ್ಬೋದು. ಅದಕ್ಕೆ ನೀವು ಆನ್ಸರ್ ಮಾಡ್ತಿರಲ್ಲ, ಅದ್ರ ಬೇಸಿಸ್ ಮೇಲೆ ನಿಮ್ಮನ್ನ ತಗೊತಾರೆ. ಫೈನಲ್ ಆಗಿ ಹೇಳಬೇಕು ಅಂದರೆ ಇದು ಒಂದು ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಸೇಲ್ಸ್ ಜಾಬ್. ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು.
ಫ್ಲೆಕ್ಸಿಬಲ್ ವರ್ಕ್ ಅವರ್ಸ್ ಇರುತ್ತೆ. ಇನ್ನು ಇಲ್ಲಿ ನಿಮಗೆ ಒಂದು ಒಳ್ಳೆ ಸೇಲ್ಸ್ ಸ್ಕಿಲ್ಸ್ ಬರುತ್ತೆ. ಇನ್ನು ಗ್ಲೋಬಲ್ ಟೀಮ್ ಜೊತೆ ವರ್ಕ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ. ಇದಕ್ಕೇನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಈಗಲೇ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋಕ್ಕೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ನೀವು ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ನೋಡ್ಕೋಬೋದು. ಅದಾದಮೇಲೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕು. ಆಮೇಲೆ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ಫೋನ್ ನಂಬರ್, ನಿಮ್ಮದು ಲೈಕ್ ಲಿಂಕ್ಡ್ಇನ್ ಅಥವಾ ಯಾವ್ದಾದ್ರು ಒಂದು ಸೋಷಿಯಲ್ ಲಿಂಕ್ಸ್ ಇರುತ್ತಲ್ಲ ಅದು, ನಿಮ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ಆ್ಯಡ್ ಮಾಡ್ಬೋದು. ಇನ್ನು ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ಆ್ಯಡ್ ಮಾಡಬೇಕು. ಲೈಕ್ ನೀವು ಯಾವ ಡಿಗ್ರಿ ಇದೆ, ನಿಮ್ಮದು ಯಾವ ಫೀಲ್ಡಲ್ಲಿ ಸ್ಟಡಿ ಮಾಡಿದ್ದೀರಾ, ನಿಮ್ಮ ಇನ್ಸ್ಟಿಟ್ಯೂಷನ್ ನೇಮೇನು, ಸ್ಟಾರ್ಟ್ ಎಂಡ್ ಡೇಟು, ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಐ ಆಮ್ ನಾಟ್ ರೋಬೋಟ್ ಅಂತ ಕೊಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಬ್ಮಿಟ್ ಆಗುತ್ತೆ. ನೀವು ಎಲಿಜಿಬಲ್ ಇದ್ದರೆ ಅವರು ನಿಮಗೆ ಇಮೇಲ್ ಮುಖಾಂತರ ಅಥವಾ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಇವರು ಇದಕ್ಕೆ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಹಾಗೆ ಇದು ಬೇಗ ಕ್ಲೋಸ್ ಆಗ್ಬೋದು, ಆದಷ್ಟು ಬೇಗ ಅಪ್ಲೈ ಮಾಡಿ.